ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾತ್ರಿ ಸುರಿದಂತ ಗಾಳಿ ಮಳೆಗೆ ನೆಲ ಕಚ್ಚಿದಂತ ಬಾಳೆ ಬೆಳೆ ರೈತರಿಗೀಗ ಸಂಕಷ್ಟದಲ್ಲಿದ್ದಾರೆ. ಬೆಳೆದಂತ ಬೆಳೆ ಕೈಗೆ ಬಂತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತ 3 ಎಕರೆಯ 30 ಲಕ್ಷ ಬೆಳೆ ನಾಶ ಆಗಿದೆ. ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ನೆಲಮಂಗಲ ತಾಲೂಕಿನ ಹಕ್ಕಿನಾಳು ಗ್ರಾಮದಲ್ಲಿ ಘಟನೆ ನಡೆದಿರೋದು. ಬೆಳಗ್ಗೆ ಬಾಳೆ ತೋಟದ ಸ್ಥಿತಿ ಕಂಡು ರೈತ ಕೃಷ್ಣಪ್ಪ ಕಂಗಾಲಾಗಿದ್ದಾರೆ. ಫಸಲಿಗೆ ಸಿದ್ಧವಾಗಿದ್ದ 9 ತಿಂಗಳಿನ ಬಾಳೆ ಗಿಡಗಳು ನಾಶ ಆಗಿವೆ. ಸಾಲ ಸೂಲ ಮಾಡಿ ಬೆಳೆದಿದ್ದಂತ ಬೆಳೆ ಈಗ ನಾಶ ಆಗಿರೋದ್ರಿಂದ ಪರಿಹಾರಕ್ಕಾಗಿ ರೈತ ಬೇಡಿಕೆ ಇಟ್ಟಿದ್ದಾರೆ. ರಾತ್ರಿಯೆಲ್ಲ ಮಳೆ ಸುರಿದಿದೆ. ನನ್ನ ತೋಟದ ಕತೆ ಏನಾಯ್ತಪ್ಪ ಅಂತ ಹೋಗಿ ನೋಡಿದ್ರೆ ಕೃಷ್ಣಪ್ಪ ಅವರು ಬೆಳೆದಿದ್ದಂಥ 9 ತಿಂಗಳ ಬಾಳೆ ಏನಿದೆ, ಇನ್ನೇನು ಫಸಲಿಗೆ ಬಂದು ನಿಂತಿತ್ತು, ಅದೀಗ ಪೂರ್ತಿ ನಾಶ ಆಗೋಗಿದೆ. ಬಾಳೆ ಗಿಡಗಳೆಲ್ಲ ಕೂಡ ನೆಲ ಕಚ್ಚಿವೆ. ಹೀಗಾಗಿ ಪರಿಹಾರ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮಳೆ ಗಾಳಿ ಎರಡು ಬಂದಿದ್ದಾಗಿಂದ ತಿರ್ಗಾ ನಾಳೆ ಬೆಳಿಗ್ಗೆ ಬಂದು ನೋಡ್ಬೇಕಾದ್ರೆ ಪೂರ್ತಿ ತೋಟನೇ 3000 ಗಿಡ ಹಾಕಿದೆ. 3 ಎಕರೆಲಿ ಒಂದು ಗಿಡನೂ ಇಲ್ಲ ಸರ್, ಎಲ್ಲ ಕಟ್ಟಾಗ್ಬಿಟ್ಟಿದ್ದಾವೆ ಗಾಳಿಗೆ. ಟೋಟಲ್ 3 ಎಕರೆ ಬೆಳೆದಿತ್ತು. 3 ಎಕರೆ 3000 ಬಾಳೆ ಗಿಡ ಹಾಕಿದ್ದೀವಿ. ಎಷ್ಟು ದಿನದ ಬೆಳೆ ಆಗುತ್ತೆ ಸರ್ ಇದು? ಸರ್ ಇದಾಗಲೇ ಒಂದು ವರ್ಷದ ಬೆಳೆ 9 ತಿಂಗಳಾಗಿತ್ತು ನಾಟಿ ಮಾಡಿ. ಎಲ್ಲ ಗೊನೆ ಬಂದಿದ್ದು ಸರ್. ಆಗಲೇ ಗೊನೆ ಈಚೆಗೆ ಬರ್ತಾ ಇದ್ದ. ಇನ್ನು 2.5 ತಿಂಗಳು 3 ತಿಂಗಳಲ್ಲಿ ನನಗೆ ಕೈ ತುಂಬ ಕಾಸು ಸಿಗುತ್ತೆ ಸರ್. ಅದೇ ಇವಾಗ ಕೊನೆ ಟೈಮಲ್ಲಿ ಇನ್ನೇನು ಲಾಭ ನೋಡಬೇಕು ಅನ್ನೋ ಟೈಮಲ್ಲಿ ಈ ಥರ ಆಗೋಗಿದೆ. ಬೇಜಾರು ಸಿಕ್ಕಾಪಟ್ಟೈತೆ. ಬೇಜಾರು ಅಂತ ಹೇಳೋಕ್ಕಾಯ್ತದ ಸರ್. ಜೀವನ ಯಾಕೆ ಮಾಡಿಕೊಂಡಿರ್ಬೇಕು ಅನಿಸ್ತಾ. ಇದೇ ಬದುಕಿಗೆ ಆಧಾರ ಆಗಿದೆ. ಹೌದು ಸರ್, ನಾನು ಬೇರೆ ಬೆಳೆ ಯಾವುದೂ ಇಕ್ಕಳ್ದೇನೆ ಇದು ಒಂದೇ ಬೆಳೆನೇ ಮಾಡೋಣ ಅಂತ ಬಂದಿದ್ದೆ. 1 ವರ್ಷದಿಂದನೂ ಇದನ್ನೇ ನೋಡ್ಕೊಂಡಿದ್ದೆ. ಹಿಂಗಾಗ್ಬಿಟ್ಟೈತೆ ಸರ್. ಎಷ್ಟುವರೆಗೂ ಲಾಸ್ ಆಗಿರ್ಬೋದು ಸರ್? ಒಂದು 30 ಲಕ್ಷ ಲಾಸ್ ಆಗೈತೆ ಸರ್. ನಾನು ಈ ಖರ್ಚೇ ಒಂದು 10 ರಿಂದ 12 ಲಕ್ಷ ಖರ್ಚು ಮಾಡಿದ್ದೀನಿ. ನಂಗೆ ಲಾಭ ಬರ್ಬೇಕಾಯ್ತು ಒಂದು 30 ರಿಂದ 35 ಲಕ್ಷ ಬರ್ಬೇಕು.